ಬಹಳ ವರ್ಷಗಳ ಹಿಂದೆ ಧರ್ಮದ ಪವಿತ್ರ ಯುಗದಲ್ಲಿ ಭಕ್ತಿಯು ವಿಧಿಗಿಂತಲೂ ಬಲವಾಗಿದ್ದ ಕಾಲದಲ್ಲಿ ತನ್ನ ತಂದೆ ತಾಯಿಯ ಮೇಲೆ ಅಮರವಾದ ಪ್ರೀತಿ ಹೊಂದಿದ್ದ ಒಬ್ಬ ಬಾಲಕ ಬದುಕುತ್ತಿದ್ದ. ಶ್ರವಣಕುಮಾರನು ಭಕ್ತಿಯುತ ಪುತ್ರನಾಗಿದ್ದ. ಅವನ ತಂದೆ ತಾಯಿಗಳು ವೃದ್ಧರೂ ಕಣ್ಣು ಕಾಣದವರೂ ಆಗಿದ್ದರು. ಅವರ ದೊಡ್ಡ ಆಸೆ ದೇಶದ ಪವಿತ್ರ ತೀರ್ಥಕ್ಷೇತ್ರಗಳನ್ನು ನೋಡುವುದು. ಆದ್ದರಿಂದ ಶ್ರವಣನು ಅವರನ್ನು ತನ್ನ ಭುಜಗಳ ಮೇಲೆ ಹೊತ್ತುಕೊಂಡು ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಅವರ ಯಾತ್ರೆಯನ್ನು ಆರಂಭಿಸಿದ. ಕಾಡುಗಳ ಮೂಲಕ, ನದಿಗಳ ಮೂಲಕ, ಪರ್ವತಗಳ ಮೂಲಕ ಶ್ರವಣನನ್ನು ನಿಲ್ಲದೆ ನಡೆದು ಸಾಗುತ್ತಿದ್ದ. ಒಂದು ಸಂಜೆ ಅವರ ಯಾತ್ರೆಯ ಮಧ್ಯದಲ್ಲಿ ದಣಿದ ತಂದೆ ತಾಯಿಗಳು ನೀರು ಕೇಳಿದರು. ಶ್ರವಣನು ಅವರನ್ನು ಒಂದು ಮರದ ನೆರಳಿನಲ್ಲಿ ಕುರಿಸಿ ಸಮೀಪದ ನದಿಯ ಕಡೆಗೆ ನೀರು ತರಲು ಹೋದ. ಅದೇ ಸಮಯದಲ್ಲಿ ಮಹಾನ್ ರಾಜ ದಶರಥ ಕಾಡಿನಲ್ಲಿ ಬೇಟೆಗೆ ಬಂದಿದ್ದ. ನೀರಿನ ಶಬ್ದವನ್ನು ಕೇಳಿ ಅದನ್ನು ಒಂದು ಜಿಂಕೆ ಎಂದು ಭಾವಿಸಿದ. ಗುರಿಯನ್ನು ನೋಡದೆ ದಶರಥನು ತನ್ನ ಬಾಣವನ್ನು ಬಿಡಿಸಿದ. ಆದರೆ ವಿಧಿಯು ಬೇರೆ ಮಾರ್ಗವನ್ನು ಆಯ್ಕೆ ಮಾಡಿತ್ತು. ಆ ಬಾಣವು ನಿರಪರಾಧ ಶ್ರವಣನನ್ನು ತಾಕಿತ್ತು. ದಶರಥನು ಅವನ ಕಡೆಗೆ ಓಡಿದಾಗ ತನ್ನ ಭಯಾನಕ ತಪ್ಪನ್ನು ಅರಿತುಕೊಂಡ. ತನ್ನ ಕೊನೆಯ ಉಸಿರಿನಲ್ಲಿ ಶ್ರವಣನು ಮೃದುವಾಗಿ ಹೇಳಿದ, ದಯವಿಟ್ಟು ಈ ನೀರನ್ನು ನನ್ನ ತಂದೆ ತಾಯಿಗಳಿಗೆ ನೀಡಿ. ಸತ್ಯವನ್ನು ಕೇಳಿದಾಗ ಆ ಅಂಧ ತಂದೆ ತಾಯಿಗಳ ಹೃದಯ ದುಃಖದಿಂದ ಒಡೆದು ಹೋಯಿತು. ತಮ್ಮ ನೋವಿನಲ್ಲಿ ಅವರು ಒಂದು ಶಾಪ ನೀಡಿದರು. ನಾವು ಮಗನನ್ನು ಕಳೆದುಕೊಂಡ ನೋವನ್ನು ಅನುಭವಿಸಿದಂತೆ ನೀವು ಅದೇ ದುಃಖವನ್ನು ಅನುಭವಿಸುವೆ. ಹಲವಾರು ವರ್ಷಗಳ ನಂತರ ಆ ಶಾಪವು ನಿಜವಾಯಿತು. ತನ್ನ ಪ್ರಿಯ ಮಗ ರಾಮ ವನವಾಸಕ್ಕೆ ತೆರಳಿದಾಗ ದಶರಥನು ದುಃಖದಿಂದ ಪ್ರಾಣ ತ್ಯಜಿಸಿದ. ಆದರೆ ಶ್ರವಣಕುಮಾರನು ಸದಾಕಾಲ ಜೀವಿಸುತ್ತಾನೆ, ಭಕ್ತಿ ಮತ್ತು ಪ್ರೀತಿಯ ಸಂಕೇತವಾಗಿ, ತನ್ನ ತಂದೆ ತಾಯಿಗಳನ್ನು ಹೊತ್ತ ಮಗನಾಗಿ ನಿಜವಾದ ಕರ್ತವ್ಯದ ಅರ್ಥವನ್ನು ಲೋಕಕ್ಕೆ ತಿಳಿಸಿದವನಾಗಿ.